ಮಂತ್ರ ಮಾಂಗಲ್ಯ ಮಾಡಿಕೊಂಡಿದ್ದಾರೆ ಗಾಯಕಿ ಸುಹಾನಾ ಸೈಯದ್. ಸರಿಗಮಪ ಖ್ಯಾತಿಯ ಸುಹಾನಾ ಸೈಯದ್ಗೆ ಮದುವೆಯ ಸಂಭ್ರಮ. ರಂಗಭೂಮಿ ಕಲಾವಿದ ನಿತಿನ್ ರನ್ನ ಕೈ ಹಿಡಿದಿದ್ದಾರೆ ಸುಹಾನಾ. ಸರಿಗಮಪ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿದ್ದಂತಹ ಸುಹಾನಾ 16 ವರ್ಷಗಳ ಕಾಲ ಪ್ರೀತಿಸಿದಂತಹ ಹುಡುಗನ ಜೊತೆ ಸುಹಾನಾ ಮದುವೆಯಾಗಿದ್ದಾರೆ. ಎರಡೂ ಮನೆಯವರನ್ನ ಒಪ್ಪಿಸಿ ಸುಹಾನಾ ನಿತಿನ್ ವಿವಾಹವಾಗಿದ್ದಾರೆ. ಮಂತ್ರ ಮಾಂಗಲ್ಯವನ್ನ ಮಾಡಿಕೊಂಡಿದ್ದಾರೆ ಸುಹಾನಾ. ಎಲ್ಲರಿಗೂ ಕೂಡ ನಿಜಕ್ಕೂ ಮಾದರಿಯಾಗಿದ್ದಾರೆ. ನೋಡಿ, ಮಂತ್ರ ಮಾಂಗಲ್ಯ ಅನ್ನೋದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ. ಜಾತಿ, ಧರ್ಮ, ಭಾಷೆ ಎಲ್ಲವನ್ನೂ ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ವರದಕ್ಷಿಣೆ, ಗೊಡ್ಡು ಸಂಪ್ರದಾಯಗಳು, ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರವನ್ನು ಒಳಗೊಂಡಂತಹ ಮದುವೆಗಳಿಗಿಂತ ಆ ಒಂದು ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಅನ್ನೋದನ್ನು ಮನಗಂಡಂತಹ ಕುವೆಂಪು ಅವರು 1960ರ ದಶಕದಲ್ಲೇ ಮಾಡಿದಂತಹ ಸಾಮಾಜಿಕ ಕ್ರಾಂತಿಯೇ ಈ ಒಂದು ಮಂತ್ರ ಮಾಂಗಲ್ಯ ಮದುವೆ. ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ. ಈ ಆಡಂಬರ, ಒಡವೆ, ವಸ್ತ್ರ, ಅದು ಇದು ಅಂದ್ಕೊಂಡು ಸಾವಿರಾರು ರೂಪಾಯಿ ಹಣವನ್ನು ಖರ್ಚು ಮಾಡಿ ಮದುವೆ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ಅದರ ಬದಲು ನಾವು ಅದನ್ನು ಉಳಿಕೆ ಮಾಡಿದ್ರೆ ಬೇರೆ ಏನಕ್ಕಾದರೂ ಬಳಕೆ ಮಾಡಿಕೊಳ್ಬಹುದು ಅನ್ನುವಂತಹ ಒಂದು ವಿಚಾರ ಅವರು ಮನಗೊಂಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಬೇರೆ ಬೇರೆ ಧರ್ಮದವರಾದರೂ ಕೂಡ ಕಳೆದ 16 ವರ್ಷಗಳಿಂದ ಪ್ರೀತಿ ಮಾಡಿದ್ರೂ ಕೂಡ ಅದು ನಮ್ಮ ಕುವೆಂಪು ಅವರು ಈ ಒಂದು ಮಂತ್ರ ಮಾಂಗಲ್ಯವನ್ನು ಮೊದಲಿಗೆ ಬೆಳಕಿಗೆ ತೆಗೆದುಕೊಂಡು ಬರ್ತಾರೆ. ಆ ಒಂದು ಮಂತ್ರ ಮಾಂಗಲ್ಯ ಆಗೋದ್ರ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈಗಾಗಲೇ ನಾವು ಈ ಮಂತ್ರ ಮಾಂಗಲ್ಯ ಕುರಿತು ಸಾಕಷ್ಟು ಬಾರಿ ಕೇಳಿದೀವಿ, ನೋಡಿದೀವಿ. ಈ ರೀತಿಯಾಗಿ ಮದುವೆ ಆದಂತಹ ದಂಪತಿಗಳು ಸಹ ಇದ್ದಾರೆ. ಅದರಲ್ಲೂ ಸಹ ಗಾಯಕಿ ಸರಿಗಮಪ ರಿಯಾಲಿಟಿ ಶೋ ಮೂಲಕನೇ ಸುಹಾನಾ ಅವರು ಎಲ್ರಿಗೂ ಸಹ ಪರಿಚಯ ಆದ್ರು. ಅದರಲ್ಲೂ ಸಹ ಕನ್ನಡಿಗರಿಗೆ ಬಹಳಷ್ಟು ಪರಿಚಯವಾಗದಂತಹವರು. ಸರಿಗಮಪ ಖ್ಯಾತಿಯ ಸುಹಾನಾ ಸೈಯದ್ ಕೊನೆಗೂ ಈಗ ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತದ್ದು. ಅದರಲ್ಲೂ ಸಹ ಮಂತ್ರ ಮಾಂಗಲ್ಯ ಜೊತೆಗೆ ಅವರ ಇಷ್ಟಪಟ್ಟಿರುವಂತಹ ಹುಡುಗನ ಜೊತೆಗೆ 16 ವರ್ಷಗಳ ಕಾಲ ಪ್ರೀತಿಸಿ ಹುಡುಗನ ಜೊತೆಗೆ ಅವರು ಮದುವೆ ಆಗಿರುವಂತದ್ದು. ಸದ್ಯಕ್ಕೆ ಎಲ್ರಿಗೂ ಸಹ ಖುಷಿ ಆಗುವಂತಹ ವಿಚಾರ. ಜೊತೆಗೆ ಅದ್ದೂರಿಯಾಗಿ ಎಲ್ಲಿ ಮದುವೆ ಆಗ್ತಾರೆ ಏನೋ, ಈ ಹಿಂದೆ 1 ತಿಂಗಳ ಹಿಂದೆ ಸುಹಾನಾ ಅವರ ಮದುವೆ ವಿಚಾರ ಸಾಕಷ್ಟು ಬಾರಿ ಕೇಳಿ ಬರ್ತಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು, ಧರ್ಮದ ವಿಚಾರವಾಗೂ ಸಹ ಚರ್ಚೆ ಆಗ್ತಾ ಇತ್ತು. ಆದ್ರೆ ಸುಹಾನಾ ಅವರು ಎಲ್ಲೂ ಸಹ ತಮ್ಮ ಮದುವೆ ಇರಬಹುದು, ಪ್ರೀತಿ ಗುಟ್ಟಿರಬಹುದು, ಎಲ್ಲೂ ಸಹ ರಟ್ಟು ಮಾಡಿರ್ಲಿಲ್ಲ, ಎಲ್ಲೂ ರಿವೀಲ್ ಮಾಡ್ಕೊಂಡಿರ್ಲಿಲ್ಲ. ಮಂತ್ರ ಮಾಂಗಲ್ಯ ಮೂಲಕ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸದ್ಯಕ್ಕೆ ಅವರೆಲ್ಲೂ ಅಪ್ಲೋಡ್ ಮಾಡಿಲ್ಲ. ಆದ್ರೆ ಕುಟುಂಬಸ್ಥರ ಒಪ್ಪಿಗೆಯಿಂದ, ಇಬ್ಬರು ಕುಟುಂಬಸ್ಥರ ಒಪ್ಪಿಗೆಯಿಂದ ಇದೀಗ ಸುಹಾನಾ ಅವರು ತಮ್ಮ ಪತಿಯ ನಿತಿನ್ ಅವರ ಕೈ ಹಿಡಿದಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ.